ಡ್ರೆಸ್ಸಿಂಗ್ ಟೇಬಲ್ ಫ್ರೀ 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 ಬಂದು ಎತ್ಕೊಂಡೋಗಿ. ನಮ್ಮ ಭದ್ರಾವತಿಯ ಜನರೇ, ನಮ್ಮ ಭದ್ರಾವತಿಯಲ್ಲೂ ಕೂಡ ಹೊಸದಾಗಿ ಶೋರೂಮ್ ಓಪನ್ ಆಗಿದೆ, ಭದ್ರಾ ಫರ್ನಿಚರ್ಸ್. ಬನ್ನಿ ಕರ್ಕೊಂಡು ಹೋಗ್ತೀನಿ. ಕುಶನಲ್ಲಿ ಬೇಕಾ? ಕುಶನಲ್ಲೂ ಸಿಗತ್ತೆ, ಒರಿಜಿನಲ್ ಕ್ವಾಲಿಟಿ. ನಿಮಗೆ ವುಡ್ ಅಲ್ಲಿ ಸೋಫಾ ಸೆಟ್ ಬೇಕಾ? ನೋಡಿ, ಟಿವಿ ಸ್ಟ್ಯಾಂಡ್ ಬೇಕಾ? ಪಾರ್ಟಿಕಲ್ ಬೋರ್ಡ್ ಅಲ್ಲಿ ಹುಳ ಗಿಳ ಏನಾದ್ರು ಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ನಿಮಗೆ ಈ ಟಿವಿ ಸ್ಟ್ಯಾಂಡ್ ಇಷ್ಟ ಆಗಿಲ್ಲ, ನೀವು ಯಾವ್ದಾದ್ರು ಫೋಟೋ ತಗೊಬಂದು ತೋರಿಸಿ, ಬರೀ 2 ದಿವಸಕ್ಕೆ ನಿಮಗೆ ರೆಡಿ ಮಾಡ್ಕೊಡ್ತಾರೆ. ನನಗೆ ಇಷ್ಟ ಆಗಿದ್ದೇನಂದ್ರೆ ಈ ವಾಲ್ಡ್ರೂಫ್ ನೋಡಿ, ಸಖತ್ತಾಗಿದೆ. ಅದು ಒರಿಜಿನಲ್ ಸೀಟಲ್ಲಿ ಮಾಡಿರೋದು, ಪಾರ್ಟಿಕಲ್ ಬೋರ್ಡ್. ಇದು ಇಷ್ಟ ಆಗಿಲ್ಲ ಡಿಸೈನು, ನೀವು ಯಾವ್ದಾದ್ರು ತೋರಿಸಿ, ಬರೀ 2 ದಿವಸ ರೆಡಿ ಮಾಡ್ಕೊಡ್ತಾರೆ. ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬೇಕಾ? ನೋಡಿ, ಇವ್ರ ಹತ್ರ 5 ಮಾಡಲ್ ಡಿಸೈನಿಂಗ್ ಇದೆ. ಇದ್ರಲ್ಲಿ ಯಾವ್ದಾದ್ರು ತಗೊಳ್ಳಿ. ಇದು ಇಷ್ಟ ಆಗಿಲ್ಲ, ಮತ್ತೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ನಿಮಗೆ ವುಡ್ ಅಲ್ಲಿ 4 ಸೀಟರ್ ಡೈನಿಂಗ್ ಟೇಬಲ್ ಬೇಕಾ? ನೋಡಿ, ನಿಮ್ ಫ್ಯಾಮಿಲಿ ದೊಡ್ಡದಾಗಿದೆಯಾ? 6 ಸೀಟರ್ ಬೇಕಾ? ಒಳ್ಳೆ ಕ್ವಾಲಿಟಿ ಡೈನಿಂಗ್ ಟೇಬಲ್ ಇದು, ಯಾವ್ದಾದ್ರು ನೀವು ಚಾಯ್ಸ್ ಮಾಡ್ಕೋಬಹುದು. ನಿಮಗೆ ದೇವ್ರ ಮಂಟಪ ಬೇಕಾ? ನೋಡಿ, ಇದು ಕೂಡ ಪಾರ್ಟಿಕಲ್ ಬೋರ್ಡ್ ಅಲ್ಲಿ ಮಾಡಿರೋದು. ಇದು ಇಷ್ಟ ಆಗಿಲ್ಲ, ಇದು ನಿಮಗೆ ಬೇರೆ ಡಿಸೈನ್ ಮಾಡ್ಕೊಡ್ತಾರೆ. ಮಂಚ ಬೇಕಾ? ಅದೂ ಕೂಡ ಸಿಗತ್ತೆ. ನೋಡಿ, 5 ಬೈ 6.5 ಮಂಚಕ್ಕೆ ಬೆಡ್ ಬೇಕಾ? ಅದೂ ಕೂಡ ಇವ್ರದೇ ಶೋರೂಮ್ ಅಲ್ಲಿ ಸಿಗತ್ತೆ. ನೋಡಿ, ನಿಮಗೆ ಪಾರ್ಟಿಕಲ್ ಬೋರ್ಡ್ ಅಲ್ಲಿ ದಿವಾನ್ ಬಾಕ್ಸ್ ಬೇಕಾ? ಹುಳ ಪೌಡರ್ ಏನಾದ್ರು ಬಂದ್ರೆ ವಾಪಸ್ ತಗೊಳ್ತಾರೆ. ನಿಮಗೂ ಕೂಡ ಇಷ್ಟ ಆಗೇ ಆಗತ್ತೆ. ಒಂದ್ಸಲಿ ನೀವು ಕೂಡ ಈ ಶಾಪಿಗೆ ವಿಸಿಟ್ ಮಾಡಿ ನೋಡಿ. ಮತ್ತೆ EMI ಫೆಸಿಲಿಟಿ ಕೂಡ ಇದೆ. ಒಂದ್ಸಲಿ ಈ ಶಾಪಿಗೆ ಭೇಟಿ ಮಾಡಿ. ಮತ್ತೆ ನಾನು ನಿಮಗೆ ಏನೇನು ಐಟಮ್ ತೋರಿಸಿದೀನೋ ಅವನ್ನೆಲ್ಲ ಇವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಅದಕ್ಕೋಸ್ಕರ ನಿಮಗೆ ಕಮ್ಮಿ ರೇಟಲ್ಲಿ ಸಿಗತ್ತೆ, ಅದು ಕ್ವಾಲಿಟಿ ಐಟಮ್ ಸಿಗತ್ತೆ. ನೋಡಿ, ಇವರು ದಸರಾ ಹಬ್ಬಕ್ಕೆ ಆಫರ್ ಇಟ್ಟಿದ್ದಾರೆ ಈ ಶೋರೂಮ್ ಅಲ್ಲಿ. ಈ ಐಟಮ್ಸ್ ಅಲ್ಲಿ 50,000 ರೂಪಾಯಿದು ಯಾವ್ದಾದ್ರು ಪರ್ಚೇಸ್ ಮಾಡಿ, ಈ ಡ್ರೆಸ್ಸಿಂಗ್ ಟೇಬಲ್ ಫ್ರೀ 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 ಬಂದು ಎತ್ಕೊಂಡೋಗಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ, ಕಾಲ್ ಮಾಡ್ಕೊಳ್ಳಿ. ಈ ಶೋರೂಮ್ ಅಡ್ರೆಸ್ ಎಲ್ಲಿರೋದಂದ್ರೆ ನಮ್ಮ ಭದ್ರಾವತಿಯ ರಂಗಪ್ಪ ಸರ್ಕಲ್, ಹೊಸ್ಮನೆ ರೋಡ್, ICIC ಬ್ಯಾಂಕ್ ಅದ್ರ ಪಕ್ಕನೇ ಇದೆ ನೋಡಿ ಭದ್ರಾ ಫರ್ನಿಚರ್ಸ್. ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಈ ಶೋರೂಮಿಗೆ.